सख्यवाटे लक्ष्मी विलासी बहुसाख्यवाटे श्रीराम ध्याता मनि कष्ट मोठे श्रीराम ध्याता मनि कष्ट मोठे प्रपंच वार्ता वदत विठेन प्रपंच वार्ता वदत विठेन तुझ विण राम मज कंठवेन तुझ विण राम मज कंठवेन तुझ विण राम मज कंठवेन राम हरे ऋतेर्थं यत् प्रतीयेत ऋतेर्थं यत् प्रतीयेत न प्रतीयेत चात्मनि न प्रतीयेत चात्मनि तद्विद्यादात्मनो मायां तद्विद्यादात्मनो मायां यथा भासो यथा तमः यथा भासो यथा ತಮಗ. ಕಣ್ಣಿನ ದೋಷದಿಂದ ಎರಡು ಚಂದ್ರಬಿಂಬಗಳು ಇರುವಂತೆ ಕಾಣಿಸಿದರೂ ಅದು ನಿಜ ಅಲ್ಲವಲ್ಲ, ಕಣ್ಣಿನ ದೋಷ ಅದು. ಗ್ರಹಣದ ಸಮಯದಲ್ಲಿ ರಾಹು ನಿಜವಾಗೂ ಆಕಾಶದಲ್ಲಿ ಇದ್ದರೂ ಕೂಡ ಕಾಣಿಸುವುದಿಲ್ಲ. ಹಾಗೆ ನನ್ನ ಮಾಯೆ ಎಂಬುದು ಇಲ್ಲದೇ ಇದ್ದರೂ ಇದ್ದ ಹಾಗೆ ಇರುತ್ತದೆ, ಇದ್ದರೂ ಇಲ್ಲದಂತೆ ಇರುತ್ತದೆ. ಯಥಾ ಮಹಾಂತಿ ಭೂತಾನಿ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವ ಚೇಶ್ವನು ಭೂತೇಷು ಚಾವ ಚೇಶ್ವನು ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಗಂ ತಥಾ ತೇಷು ನ ತೇಷ್ವಗಂ. ಪಂಚಮಹಾಭೂತಗಳು ಸೃಷ್ಟಿಯಲ್ಲಿರುವ ಪದಾರ್ಥಗಳಲ್ಲಿ ಪ್ರವೇಶದಂತೆ ಕಾಣಿಸ್ತಾ ಇದೆ, ಆದರೆ ಅವು ಸೃಷ್ಟಿಗಿಂತ ಮುಂಚೆಯೇ ಇರ್ತಾ ಇವೆ. ಆದ್ದರಿಂದ ಪ್ರವೇಶಿಸುವುದು ಅಂತ ಹೇಳಲು ಸಾಧ್ಯ ಇಲ್ಲ. ಹಾಗೆ ನಾನು ಪಂಚಭೂತಗಳಲ್ಲೂ ಅವುಗಳಿಂದ ಸೃಷ್ಟಿಯಾದ ಜಗದ್ವಸ್ತುಗಳಲ್ಲೂ ಇರುವಂತೆ ಇರ್ತಾ ಇದ್ದೀನಿ, ಇಲ್ಲದಂತೆ ಕೂಡ ನಾ ಇರ್ತಾ ಇದ್ದೀನಿ. ಏತಾವದೇವ ಜಿಜ್ಞಾಸ್ಯಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಮಡಕೆಯನ್ನು ಮಾಡಿದ್ರೆ ಮಣ್ಣು ಮಡಕೆಯಲ್ಲಿರ್ತದೆ, ಅಂದರೆ ಮಣ್ಣು ಮಡಕೆ ರೂಪ ಪಡೀತದೆ. ಮಡಕೆ ತಯಾರುವುದಕ್ಕಿಂತ ಮುಂಚೆ ಅದು ಎಲ್ಲಿತ್ತು, ಅದು ಮಣ್ಣಾಗಿರ್ತದೆ. ಇದನ್ನು ಅನ್ವಯ ವ್ಯತಿರೇಕ ಅಂತಾರೆ. ಇದರ ಹೆಸರು ಅನ್ವಯ ವ್ಯತಿರೇಕ. ಹಾಗೆ ಈ ಸೃಷ್ಟಿಯಲ್ಲಿನ ಪ್ರತಿಯೊಂದರಲ್ಲೂ ಯಾವುದಿರುತ್ತದೋ, ಸೃಷ್ಟಿ ಇಲ್ಲದೇ ಇರುವಾಗ ಕೂಡ ಯಾವುದು ಯಾವುದಿರುತ್ತದೋ ಅದೇ ನಾನು. ಪ್ರತಿಯೊಬ್ಬರೂ ತಿಳಿಯಬೇಕಾಗಿರುವುದು ಈ ವಿಷಯನೇ. ಈಗ ಮಣ್ಣು ನೋಡಿ, ಮಣ್ಣು ಮಣ್ಣಾಗಿ ಕಾಣ್ತಾ ಇದೆ. ಆ ಮಣ್ಣು ಮಡಕೆ ಮಡಕೆ ಆಗ್ತಾ ಇದೆ. ಅಲ್ಲಿ ಮಣ್ಣಿನಲ್ಲಿ ಮಡಕೆ ಆಗಿದ್ದಾನೆ ಪರಮಾತ್ಮನಲ್ಲಿ. ಮಡಕೆ ಆಗೋಕ್ಕೆ ಮುಂಚೆನೂ ಮಡಕೆ ಆಗಿದ್ದಾನವನು ಅಂತ ಅರ್ಥ ಅಲ್ಲಿಗೆ.
ಮಡಕೆ ಆಗೋಕ್ಕೂ ಮುಂಚೆನೂ ಮಡಕೆ ಆಗಿದ್ದಾನೆ, ಆದರೆ ಮಡಕೆ ಅಲ್ಲ. ಅಲ್ಲಿ ಮಡಕೆ ಆದ ಮೇಲೆ ಮಣ್ಣೇ ಮಡಕೆ ಆಗಿದೆ, ಆದರೆ ಅದು ಮಣ್ಣಲ್ಲ, ಈಗ ಮಡಕೆ ಆಯಿತು. ಅದು ಒಡೆದು ಹೋಯ್ತು ಅಂದ್ಕೊಳ್ಳೋಣ. ಒಡೆದು ಹೋಗ್ಬಿಟ್ರೆ ಮಡಕೆ ಇಲ್ಲ, ಏನಾಯಿತು? ಮಣ್ಣಾಯಿತು. ಈಗ ನೀನು ಮಣ್ಣನ್ನು ಮಡಕೆ ಅಂತೀಯಾ? ಇಲ್ಲ, ಅದು ಮಣ್ಣು ಅಂತ ಇದೆಯಾ? ಎಂಥ ಅದ್ಭುತವಾಗಿರ್ತಕ್ಕಂಥ ಉದಾಹರಣೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅಂದರೆ ಪ್ರಪಂಚದಲ್ಲಿ ಏನಿಲ್ವೋ ಅದು ನಾನೇ ಆಗಿದ್ದೀನಿ, ನಾನು ಏನಾಗ್ತಾ ಇದ್ದೀನೋ ಅದು ನಾನಾಗಿದ್ದೀನಿ, ನಾನು ಏನಾಗ್ಬಿಟ್ಟು ಹೊರಟೋಗ್ಬಿಡ್ತೀನೋ ಅದೇ ನಾನಾಗಿದ್ದೀನಿ. ಅದ್ಭುತವಾಗಿರ್ತಕ್ಕಂಥದ್ದು. ಹೀಗೆ ಶ್ರೀಹರಿಯು ಬ್ರಹ್ಮನಿಗೆ ಮೂಲ ಭಾಗವತವನ್ನು ಉಪದೇಶ ಮಾಡ್ತಾನೆ. ನಾರದನ ಮೊದಲನೇ ಜನ್ಮವನ್ನು ನಾವು ಹೇಳ್ಕೊಳ್ಳೋಣ. ಈಗ ವಿಷ್ಣುವಿನ ಉಪದೇಶದಂತೆ ಬ್ರಹ್ಮನು ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡ್ತಾನೆ. ಸೃಷ್ಟಿಯ ಪ್ರಾರಂಭದ ದಿನಗಳಲ್ಲಿ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು ಸಂಸಾರದಿಂದ ವಿಮುಖರಾದರು. ಆಗ ಬ್ರಹ್ಮನು ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ಕರ್ದಮ, ದಕ್ಷ, ನಾರದ ಎಂಬ 11 ಮಂದಿಯನ್ನು ಮಾನಸ ಸೃಷ್ಟಿ ಮಾಡ್ತಾನೆ. ಮಾನಸ ತನ್ನ ಮಕ್ಕಳು ಮಾಡ್ತಾನೆ. ನಾರದನು ಬ್ರಹ್ಮದೇವನಿಗೆ ಸೇವೆ ಮಾಡಿ ಭಾಗವತದ ಉಪದೇಶವನ್ನು ಪಡೆದ. ಬ್ರಹ್ಮದೇವನು ಮೊದಲು ಮಾನಸ ಸೃಷ್ಟಿ ಮಾಡಿ ಮರೀಚಿ ಮೊದಲಾದ 11 ಮಂದಿ ಉತ್ತಮ ಪುತ್ರರನ್ನು ಸೃಷ್ಟಿ ಮಾಡಿದ. ಅವರಲ್ಲಿ ಕೊನೆಯವನು, ಶಾಂತನು, ಅತ್ಯಂತ ಉತ್ತಮನೂ ಆದ ನಾರದನು. ಸಂತಾನ ಪರಂಪರೆಯನ್ನು ಮುಂದುವರಿಸಲು ನಿರಾಕರಿಸಿದಾಗ ಬ್ರಹ್ಮದೇವನಿಗೆ ಇದ್ದಕ್ಕಿದ್ದ ಕೋಪ ಬಂದ್ಬಿಡ್ತು. ಏನಿದು, ಎಲ್ಲರೂ ಹೀಗೆ ಹೊರಟೋಗ್ಬಿಟ್ರೆ ಏನು ಮಾಡೋದು? ಮುಂದೆ ಸಂತಾನ ಆಗೋದು ಹೇಗೆ? ಈ ಪ್ರಪಂಚ ಹುಟ್ಟೋದು ಹೇಗೆ? ತನ್ನ ಶಾಪದಿಂದ ಅವನನ್ನು ಅನೇಕ ಹೆಂಡತಿಯರಿರುವ ಗಂಧರ್ವನನ್ನಾಗಿ ಮಾಡಿಬಿಟ್ಟ. ಹೋಗತ್ಲಾಗಿ ಅಂತ ಸಿಕ್ಕಾಪಟ್ಟೆ ಹೆಂಡತಿಯನ್ನು ಕೊಟ್ಬಿಟ್ಟ. ಸಿಕ್ಕಾಪಟ್ಟೆ ಹೆಂಡತಿಯನ್ನು ಕೊಟ್ಟರೆ ಇನ್ನು ಮಕ್ಕಳಾಗದೇ ಇರ್ತಾರೆ? ಆಗಲೇಬೇಕಲ್ಲ. ಒಬ್ಬೊಬ್ಬರಿಗೆ 100, 200, 300, 2000, 3000 ಆಗಿಬಿಟ್ರು. ಇದು ನಾರದನ ಮೊದಲನೇ ಜನ್ಮ, ಶಾಪಗ್ರಸ್ತನಾಗಿ. ಇನ್ನು ಎರಡನೇ ಜನ್ಮ, ಬ್ರಹ್ಮನ ಶಾಪದಿಂದ ನಾರದನು ಉಪಬರ್ಹಣ ಎಂಬ ಗಂಧರ್ವನಾಗಿ ಹುಟ್ಟಿ ಚಿತ್ರರಥನ 80 ಮಂದಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ನೃತ್ಯದಲ್ಲಿ ನಿರತನಾಗಿದ್ದ. ಆದರೆ ಹರಿಭಕ್ತಿಯನ್ನು ಮಾತ್ರ ಬಿಡಲಿಲ್ಲ. ಆವಾಗಲೂ ಕೂಡ ನಿತ್ಯವೂ ಕೃಷ್ಣ ಲೀಲೆಗಳನ್ನು ಹಾಡ್ತಾ ಕಾಲ ಕಳೀತಾ ಇದ್ದ. ನೀಲಮೇಘ ಶ್ಯಾಮ ಕೃಷ್ಣ ನಿತ್ಯ ತೃಪ್ತ ಪರಂಧಾಮ. 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 ಲಲಿತ ಕಲೆಗಳ ಜೀವಾಧಾರ ನಿರ್ವಿಕಾರ ನಿರಂಜನ. 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 ನೀಲಮೇಘ ಶ್ಯಾಮ ಕೃಷ್ಣ ನಿತ್ಯ ತೃಪ್ತ ಪರಂಧಾಮ. ಮೇರುಧೀರ ವೀರಶೂರ ಮೇರುಧೀರ ವೀರಶೂರ. ನಿನ್ನ ನೋಟ ಕರುಣಾ ಸಾರ. ನಿನ್ನ ನೋಟ ಕರುಣಾಸಾರ. ಘನ ಮಹಿಮಾ ಗಾನಲೋಲ. ಘನ ಮಹಿಮಾ ಗಾನಲೋಲ. ಗುಣದ ರಾಶಿಯೇ ಶ್ರೀಕರೇ. ಗುಣದ ರಾಶಿಯೇ ಶ್ರೀಹರೇ. ನೀಲಮೇಘ ಶ್ಯಾಮ ಕೃಷ್ಣ ನಿತ್ಯ ತೃಪ್ತ ಪರಂಧಾಮ. ಶ್ಯಾಮಲಾಂಗ
ಕೋಮಲತ್ವ ಶ್ಯಾಮಲಾಂಗ ಕೋಮಲತ್ವ ಲಲಿತ ಪಾದ ಶ್ರೀಹರೇ ಲಲಿತ ಪಾದ ಶ್ರೀಹರೇ ಮಂಜುಭಾಷಾ ಕಮಲ ನೇತ್ರ ಮಂಜು ಭಾಷಾ ಕಮಲ ನೇತ್ರ ಮುದ್ದು ಕೃಷ್ಣ ಶ್ರೀಹರೇ ಮುದ್ದು ಕೃಷ್ಣ ಶ್ರೀಹರೇ ಶ್ಯಾಮ ಕೃಷ್ಣ ನಿತ್ಯ ತೃಪ್ತ ಪರಂಧಾಮ ಕೃಷ್ಣ ನಿನ್ನ ನೋಡುವಾಸೆ ಕೃಷ್ಣ ನಿನ್ನ ನೋಡುವಾಸೆ ನೆಲಸು ನನ್ನ ಮನದಲ್ಲಿ ನೆಲಸು ನನ್ನ ಮನದಲ್ಲಿ ಜಯವು ಜಯವು ಸಚ್ಚಿದಾನಂದ ಜಯವು ಲಕ್ಷ್ಮಿ ಜಯವು ಸಚ್ಚಿದಾನಂದ ಲಕ್ಷ್ಮಿ ಹೃದಯ ಶ್ರೀಹರೇ ಲಕ್ಷ್ಮೀ ಹೃದಯ ಶ್ರೀಹರೇ ಲಕ್ಷ್ಮೀ ಹೃದಯ ಶ್ರೀಹರೇ ಲಕ್ಷ್ಮೀ ಹೃದಯ ಶ್ರೀಹರೇ ಶ್ರೀಹರೇ ನೀಲಮೇಘ ಶ್ಯಾಮ ಕೃಷ್ಣ ನಿತ್ಯ ತೃಪ್ತ ಪರಂಧಾಮ ಲಲಿತ ಕಲೆಗಳ ಜೀವಧಾರ ನಿರ್ವಿಕಾರ ನಿರಂಜನ ಶ್ಯಾಮ ಕೃಷ್ಣ ನಿತ್ಯ ತೃಪ್ತ ಪರಂಧಾಮ ಲಲಿತ ಕಲೆಗಳ ಜೀವಧಾರ ನಿರ್ವಿಕಾರ ನಿರಂಜನ ನಿರ್ವಿಕಾರ ನಿರಂಜನ ನಿರ್ವಿಕಾರ ನಿರಂಜನ ಹೀಗೆ ಉಪಬರ್ಹಣ ಹರಿಭಕ್ತಿಯಿಂದ ನಿತ್ಯವೂ ಕೃಷ್ಣಲೀಲೆಗಳನ್ನು ಹಾಡ್ತಾ ಎಲ್ಲ ಕಲೆಗಳಿಂದ ಸ್ವಾಮಿಯನ್ನು ಹೊಗಳ್ತಾ ಕಾಲ ಕಳೀತಾ ಇದ್ದ. ಒಂದು ಸಾರಿ ಬ್ರಹ್ಮಲೋಕದಲ್ಲಿ ನಾರದನು ಉಪಬರ್ಹಣ ಕೃಷ್ಣಲೀಲಾ ಕಥಾ ಸಂಕೀರ್ತನಂ ಅಂತಕ್ಕಂಥ ನಾಟ್ಯ ಆಡುವಾಗ ತಾಳ ತಪ್ಪುಟ್ಟ. ಅದಕ್ಕೆ ಬ್ರಹ್ಮನು ನಾರದನಿಗೆ ದಾಸಿ ಪುತ್ರನಾಗಿ ಹುಟ್ಟು ಒಂದು ಶಾಪ ಕೊಟ್ಟ. ನಾರದರು 3ನೇ ಜನ್ಮ. ಯಶೋಪಾನ್ವಿತ ಬರ್ಕಣ ಸುರವರೋ ಗಾಂಧರ್ವ ವಿದ್ಯಾ ನಿಧಿ ಯಚ್ಚೋಪಾನ್ವಿತ ಬರ್ಕಣ ಸುರವರೋ ಗಾಂಧರ್ವ ವಿದ್ಯಾ ನಿಧಿ ತೇನೇ ದೇವಸಭಾಸು ಕೃಷ್ಣಚರಿತ ಪ್ರೋದೀರ್ಣ ನಾಟ್ಯೋತ್ಸವಾನ್ ತೇನೇ ದೇವಸಭಾಸು ಕೃಷ್ಣಚರಿತ ಪ್ರೋದೀರ್ಣ ನಾಟ್ಯೋತ್ಸವಾನ್ ತತ್ರೈಕತ್ರ ವಿಭಿನ್ನ ತಾಲಗತಿಕಃ ತತ್ರೈಕತ್ರ ವಿಭಿನ್ನ ತಾಲಗತಿಕಃ ಶಪ್ತಕ ಪುನರ್ ಬ್ರಹ್ಮಣ ಶಪ್ತಃ ಪುನರ್ ಬ್ರಹ್ಮಣ ಯೋ ದಾಸೀಸುತ ಭಾವಮಾಪ ಧರಣೌ ಯೋ ದಾಸೀಸುತ ಭಾವಮಾಪಧರಣೌ ತಂ ನಾರದಾಖ್ಯಂ ಭಜೆ ತಂ ನಾರದಾಖ್ಯಂ ಭಜೆ ಭಜೆ